ಈಗ ಸಕ್ಕರೆ ಕಾಯಿಲೆ ಇರೋರು ಸ್ಮೋಕ್ ಮಾಡಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತಾ, ಹೇಗೆ ಅಂತ ಡಾಕ್ಟ್ರೆ? ಸಿ, ಸಕ್ಕರೆ ಕಾಯಿಲೆನೇ ರಿಸ್ಕ್ ಫ್ಯಾಕ್ಟ್ರು. ನಿಯರ್ಲಿ ಹಾರ್ಟ್ ಪ್ರಾಬ್ಲಮ್ಸ್ 50-60% ಜನರಲ್ಲಿ ಆಗೋಗ್ಬಿಡುತ್ತೆ ಸಕ್ಕರೆ ಕಾಯಿಲೆ ಇದ್ದರೆ. ಬೇರೆ ಸ್ಟ್ರೋಕ್ ಅನ್ನೋದು ಒಂದು 10-20%, ಮತ್ತು ಪೆರಿಫರಲ್ ಆರ್ಟರಿಯಲ್ ಡಿಸೀಸ್ ಅಂತ ಕರಿತೀವಿ, ಸೊ ನರ್ವ್ಸ್ ಪ್ರಾಬ್ಲಮ್ಸು ಇವೆಲ್ಲ ಆಗ್ತಕ್ಕಂಥ ಚಾನ್ಸಸ್ಸು ಸಕ್ಕರೆ ಕಾಯಿಲೆದವರಿಗೆ ಜಾಸ್ತಿ. ಸ್ಮೋಕಿಂಗ್ ಸಪ್ರೇಟ್ ಮಾಡಿದ್ರೆ ಅದು ಜಾಸ್ತಿ. ಎರಡೂ ಮಾಡಿದ್ರೆ ಚಾನ್ಸಸ್ಸು ತುಂಬ ಹೈ ಆಗೋಗ್ಬಿಡುತ್ತೆ, ನಿಯರ್ಲಿ ಮೋರ್ ದ್ಯಾನ್ 90% ರಿಸ್ಕ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಎರಡೂ ಮಾಡ್ತಕ್ಕಂಥದ್ದು ಭಾಳ ಡೇಂಜರಸ್. ಈಗ ಹೃದಯಾಘಾತ ಆಗುವಂಥ ಮುನ್ನ ಅದರ ಮುನ್ಸೂಚನೆಗಳನ್ನು ಪತ್ತೆ ಹಚ್ಬೋದಾ? ಏನಾದರೂ ಸಿಂಪ್ಟಮ್ಮು ಸಿಗುತ್ತಾ ಅಥವಾ ಹೇಗೆ ಅಂತ? ವೆರಿ ನೈಸ್ ಕ್ವೆಶ್ಚನ್. ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಏನಂದರೆ 80-90% ಹಾರ್ಟ್ ಪ್ರಾಬ್ಲಮ್ಸು ಸಿಂಪ್ಟಮ್ಸೇ ಕೊಡೋದಿಲ್ಲ, ದೇರ್ ಸಿಂಪ್ಟಮ್ಯಾಟಿಕ್. ಒಂದು ಹೃದಯದ ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡಿದೆ ಅಂದರೆ ಅದು 80% ಆಗೋವರೆಗೂ ಸಿಂಪ್ಟಮ್ಸೇ ಕೊಡೋದಿಲ್ಲ, ಸಡನ್ ಹಠಾತ್ತನೇ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಸಿಂಪ್ಟಮ್ಸ್ ಬರೋವರೆಗೂ ಕಾಯಬೇಡಿ, ರೊಟೀನ್ ಚೆಕಪ್ಸ್ನ ಮಾಡಿಕೊಂಡು ಅದರಲ್ಲೇನಾದ್ರು ತೊಂದರೆ ಇದ್ದರೆ ಮುಂಚೆನೇ ಸರಿ ಮಾಡ್ಕೊಂಬಿಡಿ, ಆಯ್ತಾ? ಆಮೇಲೆ ಕೆಲವರಲ್ಲಿ ಸೂಚನೆ ಕೊಡ್ಬೋದು. ಯಾವ ರೀತಿ? ಈಗ ಬ್ಲಾಕೇಜ್ ಆಗಿದೆ ಅಂದರೆ ನಡೆದಾಗ ಎದೆ ಭಾರ, ಎದೆ ಒತ್ತೋದು, ಏನೋ ಒಂದು ಸ್ವಲ್ಪ ಎದೆ ಭಾಗದಲ್ಲಿ ಕಸವಿಸಿ ಆಗ್ತಕ್ಕಂಥದ್ದು ಶುರು ಆಗ್ತಾ ಹೋಗುತ್ತೆ, ಸುಸ್ತಾಗ್ತಕ್ಕಂಥದ್ದು ಶುರು ಆಗ್ತಾ ಹೋಗುತ್ತೆ, ಇವೆಲ್ಲ ಸೂಚನೆಗಳಿರುತ್ತೆ. ಆ ಥರ ಏನಾದರೂ ಇದ್ದರೆ ತೋರಿಸ್ಕೊಂಡು ಸರಿ ಮಾಡ್ಕೋಬೇಕು. ಈಗ ಹೆಲ್ತಿಯಾಗಿರಬೇಕು ಅಂದರೆ ಅವರ ರುಟೀನ್ ಲೈಫ್ ಸ್ಟೈಲು ಹೇಗಿರಬೇಕು ತಮ್ಮ ಪ್ರಕಾರ, ಹೇಗೆ ಅಂತ ಏನು ಸಜೆಷನ್ಸ್ ಕೊಡ್ತೀರಾ? ಅದೇ ನಾನು ಆಲ್ರೆಡಿ ಹೇಳಿದೆ, ವಾಟ್ ಎವರ್ ನಾನು ಹೇಳಿದ್ದೀನಿ ಅದರದ ಒಂದು ಸಮ್ಮರಿ, ಆಯಿತಾ? ಸೊ ಮೊದಲನೇದು ಏನಂದರೆ ಆಹಾರ ಮಿತವಾಗಿರಬೇಕು, ಹೊಟ್ಟೆ ತುಂಬ ತಿನ್ನಬೇಡಿ. ಎರಡನೇದು ಆದಷ್ಟು ನ್ಯಾಚುರಲ್ ಫುಡ್ ತೊಗೊಳ್ಳಿ, ಆಹಾರ ಕ್ರಮವನ್ನು ಭಾಳ ಕಟ್ಟುನಿಟ್ಟಲ್ಲಿ ಪಾಲಿಸಿ. ಯಾವುದು ಕಷ್ಟ ಇಲ್ಲ, ನಾನು ಹೇಳಿರ್ತಕ್ಕಂಥದ್ದೆಲ್ಲ ನಮ್ಮ ಪೂರ್ವಜರು ಮಾಡಿರೋದೇನೆ, ಬಹಳ ಸುಲಭವಾದ ವಿಧಾನಗಳಿವೆಲ್ಲ ಅಷ್ಟೇ. ಸೊ ಆದಷ್ಟು ಸಿಂಪಲ್ ಆಹಾರವನ್ನು ತೊಗೊಳ್ಳಿ. ಪ್ರತಿನಿತ್ಯದ ಆಹಾರ ಸ್ವಲ್ಪ ಬೋರಿಂಗ್ ಇರಲಿ, ತುಂಬ ಟೇಸ್ಟಿ ಫುಡ್ ಬೇಕು, ಅದು ಬೇಕು ಇದು ಬೇಕು. ಆಮೇಲೆ ಖುಷಿಗೆ ಆಹಾರ ತೊಗೋಬೇಡಿ, ಅದೆಲ್ಲ ಒಂದು ಆಹಾರದ ಕ್ರಮ ಒಂದಾಯಿತು. ಆದಷ್ಟು ಆಚೆ ಆಹಾರಗಳನ್ನ ತೊಗೋಬೇಡಿ, ಪ್ರೊಸೆಸ್ಡ್ ಫುಡ್ಡು, ರಿಫೈನ್ಡ್ ಫುಡ್ಡು, ಈ ಥರದ್ದೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದೇ ಆಹಾರ ತೊಗೊಂಡ್ರು ಅದು ಹೆಲ್ದಿನ ಅನ್ಹೆಲ್ದಿನ ಅಂತ ಫಸ್ಟ್ ಡಿವೈಡ್ ಮಾಡೋದನ್ನು ನೀವು ತಿಳ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನು ನೋಡಿ ಕಲಿತವೆ. ಸೊ ಹಾಗಾಗಿ ಫಸ್ಟ್ ನಾವು ಪಾಲಿಸಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ಆಹಾರದಲ್ಲಿ ಹೆಲ್ದಿ ಯಾವುದು, ಅನ್ಹೆಲ್ದಿ ಯಾವುದು. ಎರಡನೇದು ವ್ಯಾಯಾಮ. ಇಷ್ಟನೋ ಕಷ್ಟನೋ ಪ್ರತಿನಿತ್ಯ ಒಂದು 30 ನಿಮಿಷನಾದರೂ ವ್ಯಾಯಾಮ ಮಾಡಲೇಬೇಕು, ಕಸರತ್ತು ಮಾಡಲೇಬೇಕು. ಬೆವರು ಬರಬೇಕು, ದಣವಾಗಬೇಕು, ಸುಸ್ತಾಗಬೇಕು, ಅವಾಗಲೇನೇ ಅದರಿಂದ ಅನುಕೂಲಗಳಾಗ್ತಕ್ಕಂಥದ್ದು. ಆಮೇಲೆ ಮೂರನೇದು ಕಾಯಿಲೆಗಳು ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳಿ. ಯಾಕೆಂದರೆ 80% ಕಾಯಿಲೆಗಳು ಸೂಚನೆಗಳು ಕೊಡಲ್ಲ, ಸೂಚನೆಗಳು ಕೊಡೋ ಅಷ್ಟರಲ್ಲಿ ಆಲ್ರೆಡಿ 80-90% ತೊಂದರೆ ಆಗೋಗ್ಬಿಟ್ಟಿರುತ್ತೆ. ಸೊ ಈ ಥರದ್ದೆಲ್ಲ ಸ್ವಲ್ಪ ಫಾಲೋ ಮಾಡಿದ್ರೆ, ಆಮೇಲೆ ಒತ್ತಡದ ಜೀವನ ಶೈಲಿ ಬೇಡ. ತುಂಬ ಒತ್ತಡ ತೊಗೊಂಡ್ರೆ ಅದರಿಂದ ಹೇಳಿದ ಹಾಗೆ ಫೈಟ್ ಮತ್ತು ಫ್ರೈಟ್ ಮತ್ತು ಫಿಯರ್ ಹಾರ್ಮೋನ್ಸು ರಿಲೀಸ್ ಆಗಿಬಿಟ್ರೆ ಅದರಿಂದ ಬಹಳಷ್ಟು ತೊಂದರೆಗಳಾಗ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ದುರಭ್ಯಾಸಗಳನ್ನ ಮಾಡಬೇಡಿ. ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ವೆರಿ ಡೇಂಜರಸ್.